ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ 8ನೇ ತರಗತಿ 5ನೇ ಪದ್ಯವಾದಂತಹ ವಚನಾಮೃತ ಶಿವಶರಣರ ವಚನಗಳ ಪದ್ಯವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಮಕ್ಕಳೇ, ಕಳೆದ ತರಗತಿಯಲ್ಲೇ ನಾನು ತಿಳಿಸಿದ್ದೆ, ವಚನ ಅಂತಂದರೆ ಇದು ಅನುಭಾವ ಗದ್ಯ ಅಂತ ಕರೆಯಲ್ಪಡುತ್ತೆ. ನೋಡೋದಕ್ಕೆ ಗದ್ಯ ಶೈಲಿಯಲ್ಲಿ ಅಥವಾ ಪದ್ಯ ಶೈಲಿಯಲ್ಲಿ ಇವೆರಡರ ಸಮ್ಮಿಶ್ರಣದಲ್ಲಿ ಇರತಕ್ಕಂಥ ಒಂದು ಪ್ರಕಾರ ಅಂತ ನಾವು ಭಾವಿಸ್ಬೇಕಾಗತ್ತೆ. ಅರ್ಥಾತ್ ಪದ್ಯದ ರೀತಿಯೂ ಕಾಣುತ್ತೆ, ಗದ್ಯದ ರೀತಿಯೂ ಕಾಣುತ್ತೆ. ಆ ರೀತಿಯಾದಂಥ ವಿಶಿಷ್ಟ ಸಾಹಿತ್ಯ ಪ್ರಕಾರ ಈ ವಚನ ಸಾಹಿತ್ಯ. ಅದರಲ್ಲಿ ನಾವು ಅಲ್ಲಮ ಪ್ರಭುವಿನ ವಚನಗಳ ಬಗ್ಗೆ ಕಳೆದ ತರಗತಿಯಲ್ಲಿ ಅಂದರೆ ಮೊದಲನೇ ಅವಧಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ವಿ. ಅದನ್ನು ಮತ್ತೊಮ್ಮೆ ಪುನರ್ಮನನ ಅಥವಾ ಪುನರಾವಲೋಕನ ಮಾಡೋದಾದರೆ ಅಲ್ಲಮ ಪ್ರಭುವನ್ನು ಪರಿಚಯಿಸ್ಕೊಂಡಿದ್ವಿ. ಬಸವೇಶ್ವರರು ಸ್ಥಾಪಿಸಿದಂತಹ ಶೂನ್ಯ ಪೀಠದ ಮೊದಲ ಅಧ್ಯಕ್ಷರಾಗಿದ್ದಂಥವರು ಅಲ್ಲಮ ಪ್ರಭುಗಳು. ಆಗ ಅವರಿಗೆ 72 ವರ್ಷ ವಯಸ್ಸಾಗಿತ್ತು. ಹಿರಿಯರು, ಅನುಭಾವಿಗಳು, ಚಿಂತಕರು, ತತ್ವಜ್ಞಾನಿಗಳು, ಶಿವಶರಣರು, ಜೊತೆಗೆ ವಚನಕಾರರು. ಈ ರೀತಿ ಒಂದು ಪ್ರಬುದ್ಧ ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು ಅಲ್ಲಮ ಪ್ರಭುಗಳು. ಹಾಗಾಗಿಯೇ ಶೂನ್ಯ ಪೀಠದ ಅಧ್ಯಕ್ಷತೆಯನ್ನು ಅವರಿಗೆ ವಹಿಸಲಾಗುತ್ತೆ. ಅವರು 12ನೇ ಶತಮಾನದಲ್ಲಿ ಇದ್ದಂತಹ ಶಿವಶರಣರು ವಚನಕಾರರು. ಅವರು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ ಅನ್ನುವಂತಹ ಸ್ಥಳದಲ್ಲಿ. ತಂದೆ ಹೆಸರು ನಿರಹಂಕಾರ, ತಾಯಿ ಹೆಸರು ಸುಜ್ಞಾನಿ. ಇವರು ಸತ್ಯ ಶೋಧನೆಯ ಬಗ್ಗೆ, ಅಂದರೆ ಯಾವುದು ಸತ್ಯ ಯಾವುದು ಮಿಥ್ಯ, ನಮ್ಮ ಜೀವನದಲ್ಲಿರುವಂತಹ ಸತ್ಯ ಮಿಥ್ಯಗಳನ್ನು ವಿಂಗಡಣೆ ಮಾಡಿ ಸತ್ಯವನ್ನು ಹುಡುಕಿ ಹೊರತೆಗಿತಕ್ಕಂಥ ಸತ್ಯ ಶೋಧನೆಗೆ ಅವರ ಜೀವನದ ಪರಮ ಗುರಿಯಾಗಿತ್ತು. ಅವರ ಅನೇಕ ವಚನಗಳಲ್ಲಿ ನಾವು ಬಹುಮುಖ್ಯವಾಗಿ ಏನನ್ನು ಗಮನಿಸ್ಬೋದಪ್ಪ ಅಂತಂದರೆ ಒಂದು ರೀತಿ ಬೆರಗನ್ನು ಗಮನಿಸ್ಬೋದು. ಬೆರಗು ಅಂತಂದರೆ ಒಂದು ರೀತಿ ಅಚ್ಚರಿಯಾಗಿ ಏನೋ ಒಂದು ಕೌತುಕದ ವಿಷಯವನ್ನು ಹೇಳುವ ರೀತಿಯಲ್ಲಿ ಅವರ ವಚನಗಳಿರ್ತವೆ, ಮತ್ತು ಬೆಡಗಿನ ರೂಪದಲ್ಲಿರ್ತವೆ. ಅಂದರೆ ಆ ಒಂದು ಪರಿಕಲ್ಪನೆ ಏನಿದೆ, ಆ ಪರಿಕಲ್ಪನೆಯ ಸುತ್ತಲ ವರ್ಣನೆ ಇರುತ್ತೆ. ನಾವು ಅದರ ಅಂತರಂಗಕ್ಕೆ ಹೋಗಿ, ಆ ವಚನದ ಅಂತರಂಗಕ್ಕೆ ಹೋಗಿ ಅದನ್ನು ಅರ್ಥೈಸ್ಕೋಬೇಕಾಗತ್ತೆ. ಆ ರೀತಿಯ ವಿಶಿಷ್ಟ ವಚನಗಳನ್ನು ರಚಿಸಿದಂಥವರು ಅಲ್ಲಮ ಪ್ರಭುಗಳು. ಅವರ ವಚನಗಳ ಅಂಕಿತ ಗುಹೇಶ್ವರ. ಇದರ ಪರಿಚಯವನ್ನು ಕಳೆದ ತರಗತಿಯಲ್ಲಿ ಮಾಡಿಕೊಂಡಿದ್ವಿ. ಮತ್ತು ಅವರು ಎಂತಹ ಜ್ಞಾನಿಗಳು, ಮುಂದೆ ಯಾವ ಪರಿಸ್ಥಿತಿಗಳು ನಿರ್ಮಾಣ ಆಗಬಹುದು ಅನ್ನೋದನ್ನು ಬಹಳ ಪೂರ್ವದಲ್ಲಿಯೇ ತಿಳಿಸಿದಂಥವರು ಅಲ್ಲಮ ಪ್ರಭುಗಳು. ಅವರ ಆ ವಚನದಲ್ಲಿ ನಿನ್ನೆ ನಾವು ಪರಿಚಯ ಮಾಡಿಕೊಂಡಂತಹ ವಚನದಲ್ಲಿ ಕಾಣಬಹುದು. ಯುಗ ಯುಗಗಳು ಬದಲಾಗ್ತಾ ಹೋದರು, ಈ ಸಮಾಜ, ಜನರ ಹಾವಭಾವಗಳು ಮತ್ತು ಪ್ರತಿಯೊಂದು ಏನಂತ ಕರಿತೀವಿ, ಪರಿವರ್ತನೆ ಜಗದ ನಿಯಮ ಅಂತ ಕರಿತೀವಿ. ಅಂದರೆ ಪರಿವರ್ತನೆ ಆಗ್ತಾ ಹೋಗ್ತಾ ಇರುತ್ತೆ, ನಿರಂತರವಾಗಿ ಪರಿವರ್ತನೆ ಆಗಲೇಬೇಕು. ಅದೇ ರೀತಿ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು, ಲಯಕರ್ತರು, ಇವರಿಂದ ಲೋಕ ಸಾಂಗೋಪಾಂಗವಾಗಿ ಸಾಗ್ತಾ ಇರುತ್ತೆ, ಇವರ ಆಜ್ಞೆ ಅನುಸಾರ ಸಾಗ್ತಾ ಇರುತ್ತೆ. ಆದರೆ ನಂತರದ ಸ್ಥಾನವನ್ನು ನಾವು ಯಾರಿಗೆ ಕೊಡ್ತೀವಪ್ಪ ಅಂತಂದರೆ ಗುರುಗಳಿಗೆ ಕೊಡ್ತೀವಿ. ಗುರು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥವ್ರು, ಗುರು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಆಗ್ತಕ್ಕಂಥವ್ರು. ಒಬ್ಬ ಶಿಷ್ಯ ಸರಿದಾರಿಯಲ್ಲಿ ನಡೀತಾ ಇದ್ದಾನೆ ಅಂತಂದರೆ ಅದರಲ್ಲಿ ಗುರುವಿನ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಅಂತಹ ಗುರು ಶಿಷ್ಯ ಸಂಬಂಧಗಳು ಕೂಡ ಕಾಲಾಂತರದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತವೆ ಅನ್ನೋದನ್ನು ಕೂಡ
ಅವರ ವಚನದಲ್ಲಿ ತಿಳಿಸ್ತಾರೆ. 4 ಯುಗಗಳು ಅಂತೇನು ಕರಿತೀವಿ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಹಾಗೆ ಕಲಿಯುಗ. ಈ ಯುಗಗಳಲ್ಲಿ ಗುರು ಶಿಷ್ಯ ಸಂಬಂಧ ಹೇಗೆ ಬದಲಾಗ್ತಾ ಹೋಗುತ್ತೆ ಅನ್ನೋದನ್ನ ಅವರ ವಚನಗಳಲ್ಲಿ ಅವರ ವಚನದಲ್ಲಿ ತಿಳಿಸಿದ್ದಾರೆ. ಕೃತಯುಗದಲ್ಲಿ ಹೇಗಿದ್ದ ಗುರು ಶಿಷ್ಯ ಸಂಬಂಧ ಹೇಗಿತ್ತು? ಗುರು ಶಿಷ್ಯನಿಗೆ ಬಡಿದು ಬುದ್ಧಿಯನ್ನು ಹೇಳ್ತಾ ಇದ್ದ. ಶಿಷ್ಯ ಕೃತಾರ್ಥನಾಗಿ ಧನ್ಯತೆಯಿಂದ ಭಕ್ತಿಯಿಂದ ಅವರ ಬಡಿತವನ್ನ ಅದನ್ನ ಪ್ರಸಾದವಾಗಿ ಸ್ವೀಕರಿಸ್ತಾ ಇದ್ದ. ಹಾಗೇನೆ ತ್ರೇತಾಯುಗದಲ್ಲಿ ಗುರು ಶಿಷ್ಯನಿಗೆ ಬೈದು ಬುದ್ಧಿಯನ್ನು ಕಲಿಸ್ತಾ ಇದ್ದ. ಆ ಬೈಗುಳಗಳನ್ನು ಶಿಷ್ಯನಾದಂಥವನು ಪ್ರಸಾದ ಎಂದು ಭಕ್ತಿಯಿಂದಲೇ ಸ್ವೀಕರಿಸ್ತಾ ಇದ್ದ. ಅದೇ ದ್ವಾಪರ ಯುಗಕ್ಕೆ ಬಂದಾಗ ಆ ದ್ವಾಪರ ಯುಗದಲ್ಲಿ ಗುರು ಶಿಷ್ಯನಿಗೆ ಜಂಕಿಸಿ ಗದರಿಸಿ ಬುದ್ಧಿಯನ್ನು ಕಲಿಸಿದಾಗ ಅದಕ್ಕೂ ಕೂಡ ಶಿಷ್ಯ ಆಗಲಿ ಮಹಾಪ್ರಸಾದ ಅಂತ ಇದ್ದ. ಆದರೆ ಕಾಲಗಳು ಉರುಳುತ್ತಾ ಹೋದು, ಕಾಲಗಳು ಬದಲಾಗ್ತಾ ಹೋದು. ಬದಲಾದಂತೆ ಗುರು ಶಿಷ್ಯನಿಗೆ ಕಲಿಸುವ ರೀತಿಯಲ್ಲೂ ಮಾರ್ಪಾಟುಗಳಾಗಿದ್ದಾವೆ, ಕಲಿಸುವ ಮಾರ್ಗಗಳಲ್ಲಿ ಮಾರ್ಪಾಟುಗಳಾಗಿದ್ದಾವೆ. ಕಲಿಯುಗ ಬಹಳಷ್ಟು ಬದಲಾವಣೆಗಳನ್ನು ಕಂಡಂತಹ ಯುಗ ಇದು. ನಾವು ಕೂಡ ಈಗ ಕಲಿಯುಗದಲ್ಲೇ ಇದ್ದೀವಿ. ಆ ಕಲಿಯುಗದಲ್ಲಿ ಆ ಗುರು ಶಿಷ್ಯ ಸಂಬಂಧ ಎಷ್ಟರ ಮಟ್ಟಿಗೆ ಬದಲಾವಣೆ ಆಯ್ತಪ್ಪ ಅಂತಂದ್ರೆ, ಗುರುವೇ ಶಿಷ್ಯನಿಗೆ ವಂದಿಸಿ ನಮಸ್ಕರಿಸಿ, ಗುರುವೇ ಶಿಷ್ಯನಿಗೆ ನಮಸ್ಕರಿಸಿ ಬುದ್ಧಿಯನ್ನ ಕಲಿಸಿದರೆ ಆಗಲಿ ಮಹಾಪ್ರಸಾದ ಅಂತ ಶಿಷ್ಯ ಅಂತನಂತೆ. ಎಷ್ಟು ಮಾರ್ಪಾಟುಗಳು ಆಗೋದಕ್ಕೆ ನಾವು ಇನ್ನೊಂದು ರೀತಿಯಲ್ಲಿ ಇದನ್ನ ಸ್ವೀಕರಿಸಿದರೆ, ಅಂದರೆ ಶಿಷ್ಯನಾದಂಥವನು ಗುರುವಿನ ಸಮಾನವಾದಂತಹ ಜ್ಞಾನ ಶಕ್ತಿಯನ್ನು ಪಡಿತಾ ಹೋಗ್ತಾ ಇದ್ದಾನೆ. ಶಿಷ್ಯನ ಜ್ಞಾನ ಕೂಡ ಹೆಚ್ಚಾಗ್ತಾ ಇದೆ. ಜ್ಞಾನ ಹೆಚ್ಚೆಲ್ಲಿರುತ್ತೋ ಅಲ್ಲಿ ಎಲ್ಲರೂ ತಲೆಬಾಗಲೇಬೇಕು, ಹೌದಲ್ವಾ? ಒಬ್ಬ ಶಿಕ್ಷಕ ನಿರಂತರ ವಿದ್ಯಾರ್ಥಿ, ಒಬ್ಬ ಗುರು ನಿರಂತರ ವಿದ್ಯಾರ್ಥಿ ಆಗಿರಬೇಕು ಅಂತ ಅದಕ್ಕೆ ಹಿರಿಯರು ಹೇಳೋದು. ಹೊಸತನ್ನ ಕಲಿತಾ ಹೋಗ್ಬೇಕು. ನಾವೆಲ್ಲ ಏನು ಮಾಡ್ತೀವಿ, ನನಗೆಲ್ಲ ಗೊತ್ತಿದೆ ಬಿಡು ಅಂತ ಹೇಳಿ ತಿಳ್ಕೊಳ್ಳೋದನ್ನು ತಾತ್ಸಾರ ಮಾಡ್ತಾ ಹೋಗ್ತೀವಿ. ನಾವೆಷ್ಟು ಕಲಿಯೋದನ್ನು ನಿಲ್ಲಿಸ್ತೀವೋ ಅಷ್ಟು ಹಿಂದೆ ಬೀಳ್ತೀವಿ. ಎಷ್ಟೋ ಜನ ವಿದ್ಯಾರ್ಥಿಗಳು ಶಿಷ್ಯಂದ್ರು ಹೆಚ್ಚು ಹೆಚ್ಚು ಕಲಿಕೆಯಲ್ಲಿ ತೊಡಗಿದಾಗ ನಮ್ಮನ್ನೂ ಮೀರಿಸುವಂತಹ ಶಕ್ತಿ ಅವರಲ್ಲಿ ಬೆಳೆಯಬಹುದು. ಹಾಗಾಗಿಯೇ ಕಲಿಯುಗ ಆ ರೀತಿ ಮಾರ್ಪಾಟಾಗಿದೆ. ಆಗ ಗುರುವು ಕೂಡ ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಕಲಿಸಬೇಕಾಗುತ್ತದೆ. ಎಷ್ಟು ಮಾರ್ಮಿಕವಾಗಿ ಈ ಸತ್ಯವನ್ನ ತಮ್ಮ 12ನೇ ಶತಮಾನದ ತಮ್ಮ ವಚನದಲ್ಲಿಯೇ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡಬಹುದು. ಅದನ್ನ ಹೇಳ್ತಾ ಗುಹೇಶ್ವರ, ಭಗವಂತ, ಪರಮಾತ್ಮ, ಈಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆ. ನಿನ್ನ ಕಾಲ ಬದಲಾದಂತೆ ನಿನ್ನ ಮಾರ್ಪಾಟುಗಳು ಕೂಡ ಇಷ್ಟೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತಾ ಇದ್ದಾವಲ್ಲ, ಅದಕ್ಕೆ ನನಗೆ ಅಚ್ಚರಿ ಆಗ್ತಾ ಇದೆ. ನಾನು ಮೂಕ ವಿಸ್ಮೃತನಾಗ್ತಾ ಇದ್ದೀನಿ. ಏನಪ್ಪ ನಿನ್ನ ಲೀಲೆ ಅಂತ ಭಗವಂತನನ್ನ ಸ್ಮರಿಸಿಕೊಂಡಿರೋದನ್ನು ಅವರ ವಚನಗಳಲ್ಲಿ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಈಗ 2ನೇ ವಚನ ಆಯ್ದಕ್ಕಿ ಮಾರಯ್ಯನ ವಚನವನ್ನು ನಾವೀಗ ನೋಡೋಣ. ಯಾರೋ ಆಯ್ದಕ್ಕಿ ಮಾರಯ್ಯ. ಆಯ್ದಕ್ಕಿ ಮಾರಯ್ಯ. ಆಯ್ದಕ್ಕಿ ಮಾರಯ್ಯನ ಪರಿಚಯವನ್ನು ಮಾಡಿಕೊಂಡು ನಂತರ ನಾವು ಅವರ ವಚನವನ್ನು ತಿಳ್ಕೊಳ್ಳೋಣ. ಆಯ್ದಕ್ಕಿ ಮಾರಯ್ಯ, ಏನಿದು ಆಯ್ದಕ್ಕಿ ಅಂತ ಬಂತಲ್ಲ? ಈ ಹಿಂದೆ ನೀವು ಒಂದು ಹೆಸರು ಕೇಳಿದಿರ, ಯಾರವರು? ಆಯ್ದಕ್ಕಿ ಲಕ್ಕಮ್ಮ ಅಂತ ಹೆಸರು ಕೇಳಿದಿರಲ್ವಾ? ಆ ಆಯ್ದಕ್ಕಿ ಲಕ್ಕಮ್ಮನ ಪತಿಯೇ ಆಯ್ದಕ್ಕಿ ಮಾರಯ್ಯ. ಏನಕ್ಕೆ ಆಯ್ದಕ್ಕಿ ಅಂತ ಯಾತಕ್ಕೆ ಬಂತು ಹೆಸರು? ಮಾರಯ್ಯ ಹೆಸರು, ಆಯ್ದಕ್ಕಿ ಅಂತ ಮುಂದೆ ಯಾತಕ್ಕೆ ಬಂತು? ಮಕ್ಕಳೇ, ವಚನಕಾರರಲ್ಲಿ ಶಿವಶರಣರಲ್ಲಿ ಒಂದು ಗುಣ ಇತ್ತು.
ಕಾಯಕದ ಗುಣ, ದಾಸೋಹದ ಗುಣ. ಅಂದರೆ ತಾವು ಪ್ರಸಾದವನ್ನು ಸ್ವೀಕರಿಸೋದಕ್ಕಿಂತ ಮುಂಚೆ ಯಾರೋ ಒಬ್ಬ ಶಿವಶರಣರಿಗೆ ದಾಸೋಹವನ್ನು ಮಾಡಿ, ಅಂದರೆ ಊಟಕ್ಕೆ ಬಡಿಸಿ ಅವರು ತೃಪ್ತಿಗೊಂಡ ನಂತರ ಅವರು ಪ್ರಸಾದವನ್ನು ಅಥವಾ ಆಹಾರವನ್ನು ಸ್ವೀಕರಿಸ್ತಾ ಇದ್ರಂತೆ. ಇದನ್ನ ಚಾಚೂ ತಪ್ಪದಂತೆ ದಂಪತಿಗಳು ಮಾಡ್ತಾ ಇದ್ರು. ಮಾರಯ್ಯ ಮತ್ತೆ ಲಕ್ಕಮ್ಮ ಇಬ್ರು ದಂಪತಿಗಳು ಮಾಡ್ತಾ ಇದ್ರು. ಅದಕ್ಕೆ ದಾಸೋಹಕ್ಕೆ ಅನ್ನ ಮಾಡ್ಬೇಕು ತಾನೆ, ಅದಕ್ಕೆ ಭತ್ತವನ್ನ ಅಥವಾ ಅಕ್ಕಿಯನ್ನ ಆರಿಸಿಕೊಂಡು ಬರ್ತಾ ಇದ್ರಂತೆ. ಅದು ಬೀದಿಯಲ್ಲಾಗಿರ್ಬೋದು ಅಥವಾ ಇನ್ನೇನು ರೈತರೆಲ್ಲ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡಿದಾಗ ಭತ್ತವನ್ನು ಸಾಗಾಟ ಮಾಡ್ತಾ ಇರ್ಬೇಕಾರೆ, ಭತ್ತವನ್ನು ಅಕ್ಕಿ ಮಾಡಿರ್ಬೇಕಾರೆ ಕಣಗಳಲ್ಲಿ ಅಲ್ಲಿ ಇಲ್ಲಿ ಅಕ್ಕಿ ಚೆಲ್ತಾ ಇತ್ತಲ್ವಾ, ಅಂತ ಚೆಲ್ಲಿದಂತಹ ಅಕ್ಕಿಯನ್ನು ಆರಿಸಿಕೊಂಡು ಬಂದು ಶುದ್ಧೀಕರಿಸಿ ಅದರಿಂದ ದಾಸೋಹವನ್ನು ಮಾಡ್ತಾ ಇದ್ರಂತೆ. ಅಕ್ಕಿಯನ್ನು ಆರಿಸ್ತಾ ಇದ್ರಂತೆ. ಆಯ್ದ ಅಂದರೆ ಆರಿಸಿಕೊಂಡ ಅಂತಲೇ ಅರ್ಥ. ಹಾಗಾಗಿ ಈ ದಂಪತಿಗಳಿಗೆ ಆಯ್ದಕ್ಕಿ ಅಂತ ಸೇರಿದೆ. ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ ಅಂತ ಸೇರಿದೆ. ಈ ಆಯ್ದಕ್ಕಿ ಮಾರಯ್ಯನ ಕಾಲ ಕೂಡ 1160ರಲ್ಲಿ ಬದುಕಿ ಬಾಳಿದಂತಹ ಶಿವಶರಣ ಆಯ್ದಕ್ಕಿ ಮಾರಯ್ಯ. ಈತ ರಾಯಚೂರು ಜಿಲ್ಲೆ ಅಮರೇಶ್ವರದ ಅಲ್ಲಿ ವಾಸವಾಗಿದ್ದಂತಹ ಶಿವಶರಣ. ರಾಯಚೂರು ಜಿಲ್ಲೆ ಅಮರೇಶ್ವರ, ರಾಯಚೂರು ಜಿಲ್ಲೆ ಅಮರೇಶ್ವರ, ರಾಯಚೂರು ಜಿಲ್ಲೆ ಅಮರೇಶ್ವರದಲ್ಲಿ ದಂಪತಿಗಳು ವಾಸವಾಗಿದ್ರು. ಯಾರ್ಯಾರು? ಆಯ್ದಕ್ಕಿ ಮಾರಯ್ಯ ಮತ್ತೆ ಆಯ್ದಕ್ಕಿ ಲಕ್ಕಮ್ಮ. ಈವರೆಗೆ ಆಯ್ದಕ್ಕಿ ಮಾರಯ್ಯನ ಸುಮಾರು 32 ವಚನಗಳು ಲಭ್ಯ ಆಗಿದ್ದಾವೆ. ನಿಮಗೆ ಗೊತ್ತಿದೆ, ಆಗ ಆದಂತಹ ಕ್ರಾಂತಿ ಏನಿದೆ, ಸಾಮಾಜಿಕ ಕ್ರಾಂತಿ, ಇದು ಪಟ್ಟಭದ್ರ ಹಿತಾಸಕ್ತಿಗಳ ಅಂದರೆ ಈ ಸಮಾಜದಲ್ಲಿ ಬಹಳ ಗೌರವ ಪಡೆದಂಥವರು ಈ ವಚನಗಳನ್ನು ನಾಶ ಮಾಡುವಲ್ಲಿ ಅವರು ಕುತಂತ್ರವನ್ನು ಮಾಡಿದರು. ಹೇಳ್ತಾರೆ ಕೆಲವರು, ವಚನದ ಬಗ್ಗೆ ಅಧ್ಯಯನ ನಡೆಸಿದಂಥವ್ರು ಹೇಳ್ತಾರೆ, ಲಕ್ಷೋಪಲಕ್ಷ, ಅವಾಗೆಲ್ಲ ತಾಳೆಗರಿಗಳ ಮೇಲೆ ತಾನೇ ಬರಿತಾ ಇದ್ದಿದ್ದು, ಲಕ್ಷೋಪಲಕ್ಷ ವಚನಗಳನ್ನು ಸುಟ್ಟು ಹಾಕಲಾಯ್ತಂತೆ. ಆದರೆ ನಾನು ಕಳೆದ ತರಗತಿಯಲ್ಲೇ ತಿಳಿಸಿದಂತೆ ನಮ್ಮ ಶ್ರೀ ಸಂಸ್ಥೆನೂ ಕೂಡ ಇವುಗಳನ್ನು ಸಂಗ್ರಹಿಸಿ ಹೊತ್ತಿಗೆಯನ್ನು, ಪುಸ್ತಕವನ್ನು ಮಾಡುವಂತಹ ಈ ಕಾರ್ಯಗಳಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ನಮ್ಮ ಸಂಸ್ಥೆ ಕೂಡ ವಹಿಸ್ತಾ ಇದೆ. ಅವುಗಳನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡ್ತಾ ಇದ್ದಾವೆ ಕೆಲವು ಸಂಘ ಸಂಸ್ಥೆಗಳು. ಯಾಕೆಂದರೆ ಒಂದು ನಾವೇನು ವೇದಗಳು, ಉಪನಿಷತ್ಗಳು, ಧರ್ಮ ಅಂತೇನು ಕರಿತೀವಿ, ಅವೆಲ್ಲವೂ ಮನುಷ್ಯನನ್ನ ವ್ಯವಸ್ಥಿತ ಜೀವನಕ್ಕೆ ಅಣಿಗೊಳಿಸೋವೇ ಆಗಿದ್ದಾವೆ. ಆ ನಿಟ್ಟಿನಲ್ಲಿ ಆ ಲಿಂಗವಂತ ಧರ್ಮ ಏನಿದೆ, ವೀರಶೈವ ಪರಂಪರೆ ಏನಿದೆ, ಅದು ಕೂಡ ಒಂದು ಪರಿಶುದ್ಧ ಜೀವನದ ದ್ಯೋತಕವಾಗಿ ವಚನಗಳು ಕಾಣಸಿಗೋದ್ರಿಂದ ಅವುಗಳನ್ನು ಸಂಗ್ರಹಿಸಿ ಪುಸ್ತಕವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಆಗಲೇ ತಿಳಿಸ್ತೆ. ಆ ವಚನಗಳೇ ನಮಗೆ ವೇದಗಳಾಗ್ತವೆ. ಆಯ್ದಕ್ಕಿ ಮಾರಯ್ಯನ ವಚನಗಳಲ್ಲಿ ಲಭ್ಯ ಇರೋದು, ಇಲ್ಲಿವರೆಗೆ ಸಿಕ್ಕಿರೋದು 32 ವಚನಗಳು ಮಾತ್ರ. ಎಂತಹ ಸ್ಥಿತಿ ಎದುರಾದರೂ ಈ ಶರಣರಲ್ಲಿ ಒಂದು ನಂಬಿಕೆ, ಕಾಯಕ ಅಂದರೆ ಅಪಾರ ಪ್ರೀತಿ, ಅಪಾರ ಶ್ರದ್ಧೆ. ಕಾಯಕವನ್ನು ಮಾಡದೆ ಪ್ರಸಾದವನ್ನು ಸ್ವೀಕರಿಸ್ತಾ ಇರಲಿಲ್ಲ, ಅಂದರೆ ದುಡಿದೆ ಊಟ ಮಾಡ್ತಾ ಇರಲಿಲ್ಲ ಅಂತ ಕಟ್ಟುನಿಟ್ಟಿನ ಆಚರಣೆಯನ್ನು ಮಾಡಿದಂಥವರು ನಮ್ಮ ವಚನಕಾರರು, ನಮ್ಮ ಶಿವಶರಣರು. ಎಂಥ ಪರಿಸ್ಥಿತಿ ಎದುರಾಗ್ಲು ಆದರೆ ಕಾಯಕವನ್ನು ಬಿಡಬಾರ್ದು, ಕಾಯಕವನ್ನು ಮಾಡಿಯೇ ಬದುಕಬೇಕು.
ಯೋಚನೆ ಮಾಡಬಾರ್ದು, ನಾಳಿನ ಬಗ್ಗೆ ಯೋಚನೆ ಮಾಡಬಾರ್ದು, ಮತ್ತೆ ಕೂಡಿಡುವ ಕೆಲಸವನ್ನು ಮಾಡಬಾರ್ದು. ಈ ಎಲ್ಲ ತತ್ವಗಳನ್ನು ಅನುಸರಿಸಿದಾಗ ಒಂದು ಪರಿಶುದ್ಧವಾದಂತಹ ಜೀವನವನ್ನು ನಾವು ಸಾಗಿಸೋದಕ್ಕೆ ಸುಲಭ ಆಗತ್ತೆ. ಕಾಯಕಕ್ಕಾಗಿಯೇ ಬದುಕಬೇಕು ಅನ್ನುವ ಮಹತ್ವವನ್ನು ಆಯ್ದಕ್ಕಿ ಮಾರಯ್ಯನ ಈ ವಚನ ಸಾರಿ ಹೇಳುತ್ತೆ. ಅಮರೇಶ್ವರ ಲಿಂಗ, ಅಮರೇಶ್ವರ ಲಿಂಗ, ಇದು ಆಯ್ದಕ್ಕಿ ಮಾರಯ್ಯನ ವಚನಗಳ ಅಂಕಿತವಾಗಿತ್ತು ಅಂತ ಆಯ್ದಕ್ಕಿ ಮಾರಯ್ಯನ ವಚನವನ್ನು ಒಂದನ್ನು ಇಟ್ಟಿದ್ದಾರೆ. ಅದು ಕಾಯಕ ತತ್ವವನ್ನು ಸಾರುವಂತಹ ವಚನ. ಅದನ್ನು ಇಂದಿನ ತರಗತಿಯಲ್ಲಿ ನಾವು ಈಗ ತಿಳ್ಕೊಳ್ಳೋಣ. ಆ ವಚನವನ್ನು ಮಕ್ಕಳೇ ಈಗ ನಿಮ್ಮ ಪಠ್ಯ ಪುಸ್ತಕವನ್ನು ತೆರೆದು ನೋಡ್ಕೊಳ್ಳಿ. ವಚನ ಹೀಗಿದೆ: ಕಾಯಕದಲ್ಲಿ ನಿರತನಾದಡೆ, ಕಾಯಕದಲ್ಲಿ ನಿರತನಾದಡೆ, ಗುರುದರ್ಶನವಾದಡು ಮರೆಯಬೇಕು, ಗುರುದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು, ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ, ಕಾಯಕವೇ ಕೈಲಾಸವಾದ ಕಾರಣ, ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು, ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು, ಕಾಯಕದಲ್ಲಿ ನಿರತನಾದಡೆ, ಗುರುದರ್ಶನವಾದಡು ಮರೆಯಬೇಕು, ಕಾಯಕದಲ್ಲಿ ನಿರತನಾದಡೆ, ಗುರುದರ್ಶನವಾದರೂ ಮರೆಯಬೇಕು, ಕಾಯಕದಲ್ಲಿ ನಿರತನಾದಡೆ, ಗುರುದರ್ಶನವಾದಡು ಮರೆಯಬೇಕು, ಕಾಯಕದಲ್ಲಿ ನಿರತನಾದಡೆ, ಗುರುದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು, ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ, ಕಾಯಕವೇ ಕೈಲಾಸವಾದ ಕಾರಣ, ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು, ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು, ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಮಕ್ಕಳೇ, ವಚನ ಕಾಯಕ ತತ್ವವನ್ನು ಸಾರಿ ಸಾರಿ ಹೇಳುವಂತಹ ವಚನ. ನಿಮಗೆಲ್ಲ ಗೊತ್ತೇ ಇದೆ ಕಾಯಕ. ಕಾಯಕ ಅಂದ್ರೇನು? ಕೆಲಸ ಅಂತ. ಕಾಯಕವೇ ಕೈಲಾಸ. ಏನು ಹಾಗಂದ್ರೆ ವರ್ಕ್ ಈಸ್ ವರ್ಷಿಪ್. ಏನು ಹಾಗಂದ್ರೆ ನಾವು ಕಷ್ಟಪಟ್ಟು ದುಡಿದ್ರೆ ನಮಗೆ ಮುಂದೆ ಸುಖ ಸಿಗುತ್ತೆ. ನಾವು ಕೆಲಸದಲ್ಲಿಯೇ ಪರಮಾತ್ಮನನ್ನು ಕಾಣ್ಬೋದು, ಶಿವನನ್ನು ಕಾಣಬಹುದು ಅನ್ನೋ ಅರ್ಥವನ್ನು ಇದು ಹೇಳುತ್ತೆ. ಕಾಯಕವದಲ್ಲಿ ನಿರತನಾದಡೆ. ನಾವು ಎಲ್ಲರೂ ಪ್ರತಿಯೊಬ್ಬರು ಕೆಲಸಗಳನ್ನು ಮಾಡ್ತೀವಿ. ಮನೆ ಕೆಲಸಗಳನ್ನು ಮಾಡ್ತೀವಿ, ವೈಯಕ್ತಿಕ ಕೆಲಸಗಳನ್ನು ಮಾಡಿಕೊಳ್ತೀವಿ, ಮತ್ತು ಬೇರೆಯವರಿಗೆ ಕೆಲಸಗಳನ್ನು ಮಾಡಿಕೊಡ್ತೀವಿ, ಹೌದಲ್ವಾ? ಇಂಥ ಕಾಯಕದಲ್ಲಿ ನಾವು ತೊಡಗಿದಾಗ ಗುರುದರ್ಶನವಾದಡು
ಮರೆಯಬೇಕು. ಗುರುದರ್ಶನ. ಗುರು ತ್ರಿಮೂರ್ತಿಗಳ ನಂತರದ ಸ್ಥಾನವನ್ನು ಗುರುವಿಗೆ ಕೊಡ್ತೀವಿ. ಗುರು ಬ್ರಹ್ಮ, ಗುರುರ್ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರು, ಲಿಂಗ, ಜಂಗಮ ಇವೆಲ್ಲವೂ ನಮ್ಮ ವಚನಗಳಲ್ಲಿ ಬರ್ತಕ್ಕಂಥ ಅಷ್ಟಾವರಣಗಳು. ಪಾದುದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವೆಲ್ಲವಕ್ಕೆ ಪರಮ ಪೂಜನೀಯ ಸ್ಥಾನವನ್ನು ನಮ್ಮ ಶಿವಶರಣರು ಕೊಟ್ಟಿದ್ದಾರೆ. ಗುರುವಿನ ಸ್ಥಾನ ದೊಡ್ಡದು. ಆದರೆ ಇಲ್ಲಿ ಈ ವಚನದಲ್ಲಿ ಆಯ್ದಕ್ಕಿ ಮಾರಯ್ಯ ಹೇಳ್ತಿರೋದು ಏನಂತ ಅಂತಂದರೆ, ನಾವು ನಮ್ಮ ಕೆಲಸಗಳಲ್ಲಿ ತೊಡಗಿದಾಗ, ನಿರತನಾದಡೆ ಅಂದರೆ ತಲ್ಲೀನನಾದಾಗ, ಸಾಕ್ಷಾತ್ ಗುರುವಿನ ದರ್ಶನವಾದಡೂ ಕೂಡ ಮರೆಯಬೇಕು ಅಂತಂದ್ರೆ, ಗುರುವಿನ ದರ್ಶನವಾದರೂ ಮೊದಲ ಪ್ರಾಶಸ್ತ್ಯವನ್ನು ನಾವು ಯಾವುದಕ್ಕೆ ಕೊಡಬೇಕು? ಕಾಯಕಕ್ಕೆ ಕೊಡಬೇಕು. ಗುರುವಿಗಿಂತ ಶ್ರೇಷ್ಠವಾದದ್ದು ಯಾವುದು? ಕಾಯಕ. ಎಷ್ಟೋ ದೇಶಗಳು, ನೀವು ಮುಂದುವರಿದಂತಹ ರಾಷ್ಟ್ರಗಳನ್ನು ಪರಿಗಣಿಸಿದಾಗ, ಅವಲೋಕಿಸಿದಾಗ, ಅಂದರೆ ಆ ರಾಷ್ಟ್ರ ಯಾಕೆ ಮುಂದುವರಿತು ಅಂತ ನೋಡಿದಾಗ, ಈ ಬಸವಣ್ಣನವರ ಈ ತತ್ವವನ್ನು ಅನುಸರಿಸಿದಂಥ ಅನೇಕ ರಾಷ್ಟ್ರಗಳು ಇವತ್ತು ಮುಂದುವರಿದಿದ್ದಾವೆ. ಜಪಾನ್, ಜರ್ಮನಿ ಅಂತಹ ರಾಷ್ಟ್ರಗಳು ಈ ವರ್ಕ್ ಈಸ್ ವರ್ಷಿಪ್ ಅನ್ನೋದನ್ನು ಸರ್ಕಾರಿ ಕಚೇರಿಗಳಲ್ಲಿ, ಸಂಸ್ಥೆಗಳಲ್ಲಿ, ಕೈಗಾರಿಕೆಗಳಲ್ಲೆಲ್ಲ ಅದನ್ನು ಯಥಾವತ್ತಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಕೆಲಸವನ್ನು ಪ್ರೀತಿಸ್ತಾ ಇದ್ದಾರೆ. ಮನೋಭಾವನೆ ಹಿಂದುಳಿದಂತಹ ರಾಷ್ಟ್ರಗಳನ್ನು ನಾವು ಅವಲೋಕಿಸಿದಾಗ, ಯಾಕಪ್ಪ ರಾಷ್ಟ್ರಗಳು ಹಿಂದುಳಿದಿದ್ದಾವೆ ಅಂತಂದರೆ, ಕಾಯಕದ ಬಗ್ಗೆ ಅಸಡ್ಡೆಯನ್ನು ತೋರಿಸಿದಾಗ, ನಿರಾಸಕ್ತಿಯನ್ನು ತೋರಿಸಿದಾಗ, ಕಾಟಾಚಾರಕ್ಕೆ ಮಾಡೋದು ಅಂತೀವಲ್ವ, ಕಾಟಾಚಾರಕ್ಕೆ ಕೆಲಸವನ್ನು ಮಾಡಿದಾಗ, ಶ್ರದ್ಧೆಯಿಂದ ಮಾಡೋ ಕೆಲಸ ಮತ್ತು ಕಾಟಾಚಾರಕ್ಕೆ ಮಾಡುವಂತಹ ಕೆಲಸ, ಇನ್ನೊಬ್ಬರ ಒತ್ತಡಕ್ಕೆ ಮಣಿದು ಮಾಡುವಂತಹ ಕೆಲಸಗಳಿಗೆ ಅಗಾಧವಾದಂತಹ ವ್ಯತ್ಯಾಸ ಇದೆ. ಶ್ರದ್ಧೆಯಿಂದ ಮಾಡುವಂತಹ ಕೆಲಸ ಅಚ್ಚುಕಟ್ಟಾದಂತಹ ಕೆಲಸವಾಗುತ್ತೆ. ಗುರುವಿನ ದರ್ಶನವಾದರೂ ಕೂಡ ಮರೆಯಬೇಕು. ಯಾಕೆಂದರೆ ಕಾಯಕಕ್ಕೆ ಅಪಾರವಾದಂತಹ ಶಕ್ತಿ ಇದೆ, ಗುರುವನ್ನೂ ಮೀರಿಸುವಂತಹ ಶಕ್ತಿ ಇದೆ. ಹಾಗಾಗಿ ನೀನು ನಿನ್ನ ಕಾಯಕದಲ್ಲಿ ತೊಡಗಿದಾಗ ಸಾಕ್ಷಾತ್ ಗುರುವೇ ಆಗಮಿಸಿದರು. ನಿನ್ನ ಕಾಯಕ ಮುಗಿಯುವವರೆಗೂ ಕಾಯಕದಲ್ಲಿಯೇ ತಲ್ಲೀನಾಗಿರು. ತದನಂತರ ಗುರುವಿನ ಕಡೆ ಗಮನ ಕೊಡು. ಗುರುವಿಗಿಂತ ಕಾಯಕ ಶ್ರೇಷ್ಠ ಅಂತ ಈ ಸಾಲುಗಳು ಹೇಳ್ತವೆ. ಲಿಂಗ ಪೂಜೆ ಯಾದಡೂ ಮರೆಯಬೇಕು. ಲಿಂಗ ಪೂಜೆಯ ಬಗ್ಗೆ ಲಿಂಗವಂತ ಧರ್ಮದಲ್ಲಿ ಬಹಳ ಸೊಗಸಾದಂತಹ ಪರಿಕಲ್ಪನೆ ಇದೆ. ಏನಕ್ಕೆ ಬಂತು, ಅಸ್ತಿತ್ವಕ್ಕೆ ಬಂತು ಲಿಂಗ ಪೂಜೆ? ಲಿಂಗು ಏನಕ್ಕೆ ಅಸ್ತಿತ್ವಕ್ಕೆ ಬಂತು? ಇದು ವಚನಕಾರ ಬಸವೇಶ್ವರರ ಪ್ರಗತಿಪರ ಹೆಜ್ಜೆ ಅಂತಲೇ ನಾವು ಹೇಳ್ಬೋದು. ಏನು ಪ್ರಗತಿಪರ ಹೆಜ್ಜೆ ಮಕ್ಕಳೇ? ಚತುರ್ವರ್ಣಗಳ ಅಸ್ತಿತ್ವ ನಮ್ಮ ಸಮಾಜದಲ್ಲಿತ್ತು, ಹಿಂದಿನ ಸಮಾಜದಲ್ಲಿ. ಈಗ ಅದು ಜಾತಿ ವ್ಯವಸ್ಥೆ ಆಗಿದೆ. ಚತುರ್ವರ್ಣಗಳು ಅಂತ ಕರಿತೀವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಮನುಷ್ಯನನ್ನೇ ಒಂದು ರೀತಿ ಕೀಳಾಗಿ ನೋಡುವಂತಹ ಮನೋಭಾವನೆ ಮನುಷ್ಯನಲ್ಲೇ ಬೆಳೆದಿತ್ತು. ಹಾಗಿದ್ದಾಗ ಸ್ವಸ್ಥ ಸಮಾಜದ ಪ್ರಗತಿ, ಅಂದರೆ ಸ್ವಸ್ಥ ಸಮಾಜದ ನಿರ್ಮಾಣ ಹೇಗೆ ಸಾಧ್ಯತೆ ಇದೆಯಾ? ನಾನು ಮತ್ತೊಬ್ಬನನ್ನ ಕೀಳಾಗಿ ಕಂಡಾಗ ನಾನು ಅವನು ಸಮಾನ ಅಂತ ಅನ್ಸೋದಿಲ್ಲ. ಸಮಾನತೆ ಹೇಗೆ ಬರಬೇಕು? ಎಲ್ಲ ಕಡೆಗಳಲ್ಲಿ ಎಲ್ಲ ಮನುಷ್ಯರನ್ನ ಭೇದ ಭಾವ ಇಲ್ಲದಂತೆ ಸಮಾನ ದೃಷ್ಟಿಯಿಂದ ನೋಡಿದಾಗ ನಾವು ಸಮಾನತೆ ಸಮಾಜವನ್ನು, ಲೋಕ ಕಲ್ಯಾಣವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ.
ಶೂದ್ರರಿಗೆ ಧರ್ಮದಿಂದ ಶೂದ್ರರನ್ನ ಹೊರಹಾಕಲಾಗಿತ್ತು. ಧಾರ್ಮಿಕ ವಿಧಿವಿಧಾನಗಳಲ್ಲಿ ಅವರನ್ನು ಬಿಟ್ಕೊತಾ ಇರಲಿಲ್ಲ, ಪರಿಗಣಿಸ್ತಾ ಇರಲಿಲ್ಲ. ಅಷ್ಟೇ ಯಾಕೆ, ಸಮಾಜದಲ್ಲಿ ಅವರಿಗೆ ಬಹಿಷ್ಕಾರ ಇತ್ತು. ಇಂತಹ ಕೆಟ್ಟ ವ್ಯವಸ್ಥೆ ಕಣ್ಮುಂದೆ ಇರುವಾಗ ಅವರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶ ಇಲ್ಲದಿರುವಾಗ, ಶೂದ್ರರಿಗೆ ಅಥವಾ ಹೀನ ಕುಲದವರು ಅಂತ ಪರಿಗಣಿಸ್ತಾ ಇತ್ತು ಹಿಂದಿನ ಸಮಾಜ. ಅಂತ ಕಡೆ ಯಾಕೆ ದಲಿತರು ಅಥವಾ ಶೂದ್ರರು ಹೀನ ಕುಲದವರು ಅಂತ ಪರಿಗಣಿಸಿ ಇವರನ್ನು ಧರ್ಮದಿಂದ ದೂರ ಮಾಡ್ತಾ ಇದ್ದೀರಾ? ಅದಕ್ಕೆ ಎಷ್ಟು ಸೊಗಸಾದಂತಹ ದೇವಸ್ಥಾನಗಳನ್ನು ಪ್ರತಿಭಟಿಸುವಂತಹ ಒಂದು ವಚನ ಇದೆ. ಅವೆಲ್ಲರೂ ಕೇಳಿದಿರ ಅದನ್ನು ಅಂತ ನಾನು ಭಾವಿಸ್ತೀನಿ. ಯಾವುದದು ವಚನ? ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಎಷ್ಟು ಸೊಗಸಾದ, ನಮ್ಮ ಶರೀರದಲ್ಲಿಯೇ ಭಗವಂತ ಇರ್ತಾನೆ, ನಮ್ಮ ಆತ್ಮದಲ್ಲಿಯೇ ಭಗವಂತ ಇರ್ತಾನೆ. ನಿಮ್ಮ ದೇವಸ್ಥಾನಗಳಿಗೆ, ನಿಮ್ಮ ಸ್ಥಾವರಗಳಿಗೆ ಧಿಕ್ಕಾರ. ನಮಗೆ ನೀವು ಪ್ರವೇಶ ಕೊಡಲ್ಲ ಅಲ್ವಾ? ನಿಮ್ಮ ಸ್ಥಾವರಗಳಿಗೆ ಧಿಕ್ಕಾರ. ಜಡವಾದಂತಹ ಸ್ಥಾವರಗಳಿಗೆ ಅಳಿವಿದೆ, ದೇವಸ್ಥಾನಗಳು ಬಿದ್ದು ಹೋಗ್ತವೆ. ಆದರೆ ಜಂಗಮ ಎಂದು ಅವನಿಗೆ ಅಳಿವನ್ನೋದಿಲ್ಲ ಅಂತ ಸಾರಿದಂತಹ ವಚನ. ತನ್ನಲ್ಲಿಯೇ ಭಗವಂತನನ್ನು ಕಾಣು ಎಂದು ಸಾರಿದಂತಹ ವಚನ. ಯಾವಾಗ ದೇವಸ್ಥಾನಗಳಿಗೆ ಅನೇಕರಿಗೆ ಪ್ರವೇಶ ಇರಲಿಲ್ವೋ ಅಂಥ ಸಂದರ್ಭದಲ್ಲಿ ಧರ್ಮದಲ್ಲಿಯೇ ಒಂದು ವಿನೂತನವಾದಂತಹ ಕ್ರಾಂತಿಯನ್ನು ಮಾಡಿ ಭಗವಂತನ ಸ್ವರೂಪವಾದಂತಹ ಲಿಂಗವನ್ನು ತನ್ನ ಹಸ್ತದ ಮೇಲಿಟ್ಕೊಂಡು ಅದನ್ನು ಪೂಜಿಸುವಂತಹ ಪದ್ಧತಿಯನ್ನು ಶಿವಶರಣರು ಅನುಸರಿಸ್ತಾ ಇದ್ರು. ಬಸವಣ್ಣನವರ ಕ್ರಾಂತಿಯ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅಂದರೆ ಆತ್ಮಸ್ವರೂಪಿಯಾದಂತಹ ಈ ಲಿಂಗವೇ ಭಗವಂತ. ನಮಗೆ ಯಾವ ಸ್ಥಾವರ ದೇವಸ್ಥಾನಗಳು ಬೇಕಾಗಿಲ್ಲ, ನಾವಿರುವೆಡೆಗೆ ಭಗವಂತನನ್ನು ಪೂಜಿಸ್ತೀವಿ ಅಂತ ಒಂದು ಪರಿವರ್ತನೆ, ಧರ್ಮದ ಪರಿವರ್ತನೆ, ದೇವರನ್ನ ಕಣ್ಣೆದುರಿಗೆ ಕಂಡುಕೊಳ್ಳುವಂತಹ ಪರಿವರ್ತನೆ ಆಯಿತು. ಅದೇ ಲಿಂಗ ಪೂಜೆ. ಶಿವಶರಣರು ಯಾವತ್ತೂ ಲಿಂಗ ಪೂಜೆಯನ್ನು ಬಿಟ್ಟವರಲ್ಲ. ಪ್ರತಿನಿತ್ಯ ಕಾಯಕ, ಲಿಂಗ ಪೂಜೆ, ದಾಸೋಹ ಇವೆಲ್ಲವನ್ನ ಯಥಾವತ್ತಾಗಿ ಕ್ರಮಬದ್ಧವಾಗಿ ಕ್ರಮಬದ್ಧ ಜೀವನವನ್ನ ಮಾಡ್ತಾ ಇವುಗಳನ್ನೆಲ್ಲ ಪಾಲಿಸ್ತಾ ಬದುಕಿದಂಥವರು ವಚನಕಾರರು ಶಿವಶರಣರು. ಅಂತ ಶಿವಶರಣರು ಲಿಂಗ ಪೂಜೆಗೆ ಅಗ್ರ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಆದರೆ ಇಲ್ಲಿ ಪ್ರಸ್ತುತ ಆ ಲಿಂಗ ಪೂಜೆಗಿಂತಲೂ ಶ್ರೇಷ್ಠವಾದದ್ದು ಕಾಯಕ ಅಂತ ಇಲ್ಲಿ ಹೇಳಿರೋದು ಯಾರು? ಆಯ್ದಕ್ಕಿ ಮಾರಯ್ಯ ಅವರು. ಕಾಯಕವೇ ಕೈಲಾಸ ಅಲ್ವಾ? ಕಾಯಕದಲ್ಲಿಯೇ ಭಗವಂತನನ್ನು ಕಾಣಬೇಕು. ಹಾಗಾಗಿ ಲಿಂಗ ಪೂಜೆಯ ಸಮಯ ಬಂದರೂ ನೀನು ಕಾಯಕದಲ್ಲಿ ತೊಡಗಿದೆಯಾ, ನಿನ್ನ ಕಾಯಕವನ್ನು ಮಾಡು. ಲಿಂಗ ಪೂಜೆ ಆಮೇಲೆ ಮಾಡುವಂತೆ. ಲಿಂಗ ಪೂಜೆಗಿಂತ ಶ್ರೇಷ್ಠವಾದದ್ದು ನಿನ್ನ ಕಾಯಕ. ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು. ಇನ್ನು ಜಂಗಮ ಶರಣ ಭಕ್ತ ನಿನ್ನ ಕಣ್ಮುಂದೆ ಬಂದಾಗ ಶಿವಶರಣರು ಅನುಸರಿಸ್ತಿದ್ದಂತಹ ಪದ್ಧತಿ, ನಮ್ಮ ಕಾಯಕವನ್ನು ಮಾಡಿ ಲಿಂಗ ಪೂಜೆಯನ್ನು ಮಾಡಿ ತದನಂತರ ಜಂಗಮನಿಗೆ ದಾಸೋಹವನ್ನು ನೀಡಿ, ಅಂದರೆ ಊಟವನ್ನು ನೀಡಿ ತದನಂತರ ತಾವು ಪ್ರಸಾದವನ್ನು ಅಥವಾ ಆಹಾರವನ್ನು ಸೇವಿಸುವಂತಹ ಪದ್ಧತಿ, ಕ್ರಮಬದ್ಧ ಪದ್ಧತಿ ನಮ್ಮ ಶಿವಶರಣರಲ್ಲಿ ಇತ್ತು. ಹಾಗಾಗಿ ಜಂಗಮನೇ ಮುಂದೆ ಬಂದು ನಿಂತಿದ್ದರೂ ಕೂಡ ಅವನ ಹಂಗನ್ನ, ಅವನ ಅಂದರೆ ಋಣಭಾರ, ಜಂಗಮನಿಗೆ ಪ್ರಸಾದವನ್ನು ಅಂದರೆ ದಾಸೋಹವನ್ನು ನೀಡಿ ತದನಂತರ ತಾನು ದಾಸೋಹವನ್ನು ಸ್ವೀಕರಿಸೋದು, ತಾನು ಪ್ರಸಾದವನ್ನು ಸ್ವೀಕರಿಸೋ ಪದ್ಧತಿ ಏನಿತ್ತು ಅದನ್ನು ಮಾಡಲೇಬೇಕಾಗಿತ್ತು. ಆ ಜಂಗಮ ಅವನ ಋಣ ನಿನ್ನ ಮೇಲಿದ್ರೂ ಪರವಾಗಿಲ್ಲ,
ಅದರ ಹಂಗನ್ನು ತೊರೆದು, ನಿನ್ನ ಮೂಲ ಕರ್ತವ್ಯವನ್ನೂ ತೊರೆದು ನೀನು ನಿನ್ನ ಕಾಯಕದಲ್ಲಿ ತೊಡಗು. ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು. ಯಾಕಪ್ಪ ಅಂತಂದ್ರೆ ಕಾಯಕವೇ ಕೈಲಾಸವಾದ ಕಾರಣ. ಯಾಕೆ ಅಂತಂದ್ರೆ ಕಾಯಕವೇ ವರ್ಕ್ ಈಸ್ ವರ್ಷಿಪ್. ಕಾಯಕದಲ್ಲಿಯೇ ಭಗವಂತ ಇದ್ದಾನೆ. ಕೈಲಾಸ ಅಂದರೆ ಶಿವನ ಆವಾಸ ಸ್ಥಾನ. ಶಿವ ಎಲ್ಲಿದ್ದಾನೆ? ಕೈಲಾಸದಲ್ಲಿದ್ದಾನೆ. ವಿಷ್ಣು ಎಲ್ಲಿದ್ದಾನೆ? ವೈಕುಂಠದಲ್ಲಿದ್ದಾನೆ. ಶೈವ ಪರಂಪರೆಯಲ್ಲಿ ಮತ್ತು ವೈಷ್ಣವ ಪರಂಪರೆಯಲ್ಲಿ ಈ ನಂಬಿಕೆಗಳಿದ್ದಾವೆ. ಇದು ಶೈವ ಸಂಪ್ರದಾಯ. ಆದ್ದರಿಂದ ಕಾಯಕವೇ ಕೈಲಾಸ ಅಂದರೆ ಶಿವನ ವಾಸಸ್ಥಾನನೇ ಅದು. ಕಾಯಕನೇ ಶಿವನ ವಾಸಸ್ಥಾನ. ಪರಮಾತ್ಮನನ್ನು ಸೇರೋದಕ್ಕೆ ಅತ್ಯಂತ ಸುಲಭವಾದಂತಹ ಮಾರ್ಗ, ನೀನು ನಿನ್ನ ಕಾಯಕವನ್ನು ಪ್ರೀತಿಸ್ತಾ, ನಿನ್ನ ಕೆಲಸವನ್ನು ಪ್ರೀತಿಸ್ತಾ ಅದರಲ್ಲೇ ಭಗವಂತನನ್ನು ಕಾಣೋದು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಸಾಕ್ಷಾತ್ ಅಮರೇಶ್ವರ ಐದಕ್ಕಿ ಮಾರಯ್ಯನ ಇಷ್ಟ ದೈವ, ಮನೆ ದೇವರು ಅಂತ ಕರಿತೀವಲ್ವ ನಾವು, ನಮ್ಮ ಮನೆ ದೇವರು ಅಂತ. ಹಾಗೆ ವಚನಕಾರರು ತಮ್ಮ ತಮ್ಮ ಮನೆ ದೇವರನ್ನ, ಇಷ್ಟ ದೈವವನ್ನು ಸ್ಮರಿಸ್ಕೊಳ್ತಾರೆ. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು. ಅಮರೇಶ್ವರ ಲಿಂಗ, ಭಗವಂತನ ಇರುವಿಕೆ ಎಲ್ಲಿ ಸಿಗುತ್ತೆ? ನಮಗೆ ಕಾಯಕದಲ್ಲಿಯೇ ಸಿಗುತ್ತೆ. ಅಮರೇಶ್ವರ ಲಿಂಗವಾಯಿತಾದಡು, ಎಲ್ಲಿ? ಕಾಯಕದೊಳಗು. ಆ ಕಾಯಕದಲ್ಲಿಯೇ ಅಮರೇಶ್ವರ ಅಂದರೆ ಭಗವಂತನನ್ನು ನಾವು ಕಾಣಬಹುದು. ಭಗವಂತನೇ ನಮಗೆ ಸಿಕ್ಕ ಅಂದ ಮೇಲೆ ಎಲ್ಲದೂ ಸಿಕ್ಕ ಹಾಗೆ ಅಲ್ವೇ? ಗುರುವೂ ಸಿಕ್ಕ ಹಾಗೆ, ಲಿಂಗ ಪೂಜೆಯೂ ಸಿಕ್ಕ ಹಾಗೆ, ಜಂಗಮನ ಹಂಗೇನಿತ್ತು ಅದರಿಂದ ಮುಕ್ತವಾದ ಹಾಗೆ, ಅಂದರೆ ಅವನಿಗೆ ಪ್ರಸಾದವನ್ನು, ದಾಸೋಹವನ್ನು ನೀಡಿದ ಹಾಗೆ, ಭಗವಂತನೇ ಸಾಕ್ಷಾತ್ ಭಗವಂತನೇ ನಮಗೆ ಸಿಕ್ಕ ಹಾಗೆ. ಹಾಗಾಗಿ ಕಾಯಕವೇ ಸರ್ವಶ್ರೇಷ್ಠ. ಅಂತಹ ಕಾಯಕವನ್ನು ನಾವೆಲ್ಲರೂ ಗೌರವಿಸಬೇಕು, ಎಲ್ಲದಕ್ಕಿಂತ ಶ್ರೇಷ್ಠವಾಗಿ ಗೌರವಿಸಬೇಕು. ಮಕ್ಕಳೇ, ನಮ್ಮ ಮನುಷ್ಯನನ್ನು ಹೊರತುಪಡಿಸಿ ಇನ್ನೆಲ್ಲ ಪ್ರಾಣಿಗಳನ್ನು ನೀವು ನೋಡಿ. ಎಲ್ಲ ಪ್ರಾಣಿ, ಒಂದು ಸಣ್ಣ ಇರುವೆನೂ ಉದಾಹರಣೆ ತೆಗೆದುಕೊಂಡ್ರೂ ನಿಮಗೆ ಬಹಳ ಚೆನ್ನಾಗಿ ಅನುಭವಕ್ಕೆ ಬರುತ್ತೆ. ಇರುವೆ ನೋಡೋದಕ್ಕೆ ಬಹಳ ಚಿಕ್ಕದಾದಂತಹ ಜೀವಿ. ಸ್ವಲ್ಪ ಅದನ್ನು ಬಲವತ್ತವಾಗಿ ಹಿಡ್ಕೊಂಡ್ರೂ ಸಾಕು, ಅದು ಬದುಕುಳಿಯಲ್ಲ. ಅಷ್ಟು ಸೂಕ್ಷ್ಮ ಜೀವಿ ಯಾವುದು? ಇರುವೆ. ಆ ಇರುವೆ ಕೆಲಸವನ್ನು ಎಷ್ಟು ಪ್ರೀತಿಸ್ತಪ್ಪ ಅಂತಂದರೆ ನೀವು ನಿಜಕ್ಕೂ ದಂಗಾಗ್ತೀರ. ಅಷ್ಟು ಕೆಲಸವನ್ನು ಪ್ರೀತಿಸುತ್ತೆ. ಯಾರೊಬ್ರು ಹೇಳಿದ್ರು, ಅಕಸ್ಮಾತ್ ಅಲ್ಲೆಲ್ಲಾದರೂ ಬೆಂಕಿ ಏನಾದ್ರು ಬಿದ್ದು ಒಂದು ಇರುವೆ ಅಲ್ಲೇನೋ ಕೆಲಸ ಮಾಡ್ತಾ ಇತ್ತು ಅಂತಂದರೆ ಆ ಬೆಂಕಿ ಶಾಖ ಇರುವೆಗೆ ತಾಗ್ತಾ ಇದ್ರೂ ಕೂಡ ಅದನ್ನು ಪರಿಗಣಿಸಲ್ಲಂತ. ಇರುವೆ ತನ್ನ ಕೆಲಸನೇ ಮಾಡ್ತಿರುತ್ತಂತೆ. ಎಲ್ಲಿವರೆಗೆ ಆ ಕೆಲಸ ಮಾಡುತ್ತೆ ಅಂತಂದರೆ ಆ ಬೆಂಕಿ ಸಮೀಪಿಸಿ ಉಷ್ಣತೆ ಹೆಚ್ಚಾಗಿ ಅದಕ್ಕೆ ಬದುಕೋದಿಕ್ಕೆ ಆಗ್ತಾ ಇಲ್ಲ ಅಂತ ಅಂದರೂ ತನ್ನ ಕೊನೆಯ ಉಸಿರು ಇರುವವರೆಗೂ, ಕೊನೆಯದಾಗ ನನ್ನ ಪ್ರಾಣ ಹೋಗ್ತಾ ಇದೆಯಪ್ಪ ಅಂತಂದರೆ ಹೋಗೋವರೆಗೂ ಕೂಡ ಅದ್ರ ತನ್ನ ಕೆಲಸವನ್ನು ಬಿಡಲ್ವಂತೆ. ಅಂತಹ ಶ್ರಮಬದ್ಧ ಜೀವಿ ಇರುವೆ, ಹೌದಲ್ವಾ? ಅಂದರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ತಮ್ಮ ಕೆಲಸದಲ್ಲಿ ಎಷ್ಟು ಪ್ರೀತಿ ಇರುತ್ತೆ. ಮನುಷ್ಯರಿಗೆ ಇರಲ್ಲ ಅಂತಲ್ಲ, ಮನುಷ್ಯರಿಗೂ ಇರುತ್ತೆ. ಆದರೆ ಅದರಲ್ಲಿ ಬಹುತೇಕರಿಗೆ ಕೆಲಸದ ಬಗ್ಗೆ ಆಸಕ್ತಿ ಇರಲ್ಲ. ಈಗ ನಿಮ್ಮನ್ನೇ ಉದಾಹರಣೆ ತಗೊಳ್ಳಿ. ಕೆಲವರು ಭಾಳ ಶ್ರದ್ಧೆಯಿಂದ ಬರೀತೀರ, ಅಂಥವ್ರ ಅಕ್ಷರಗಳು ಎಷ್ಟು ದುಂಡಾಗ್ತವಲ್ವಾ. ಕೆಲವರು ಏನೋ ಗುರುಗಳು ಕೊಟ್ಟಿದ್ದಾರೆ ಅಂತ, ಮನೆ ಕೆಲಸ ಕೊಟ್ಟಿದ್ದಾರೆ ಅಂತ ಮಾಡ್ತೀರ. ನೀವು ನಿಮ್ಮ ಬರವಣಿಗೆಯನ್ನು ಪ್ರೀತಿಸೋದಕ್ಕೆ ಇವತ್ತಿಂದಲೇ ಪ್ರೀತಿಸೋದಕ್ಕೆ ಶುರು ಮಾಡಿ. ನಿಮ್ಮ ಅಕ್ಷರಗಳು ಕೂಡ ಏನಾಗ್ತವೆ? ಮುದ್ದಾಗಿ ನಿಮ್ಮ ಅಕ್ಷರಗಳು ಮೂಡಿ ಬರ್ತವೆ.
ತಾತ್ಸಾರ ಮಾಡ್ತಾ ಬರೆದ್ರೆ ಅಕ್ಷರಗಳು ಮುದ್ದಾಗಲ್ಲ, ಹೌದಲ್ವಾ? ನಾವು ಕೆಲಸವನ್ನು ಪ್ರೀತಿಸುವ ಮೂಲಕ, ಶ್ರದ್ಧೆಯನ್ನು ಇಟ್ಕೊಂಡು ಕೆಲಸ ಮಾಡುವ ಮೂಲಕ ಅದರಲ್ಲಿಯೇ ಭಗವಂತನನ್ನು ಕಾಣಬಹುದು ಅನ್ನೋ ಒಂದು ಮಾರ್ಮಿಕ ಸತ್ಯವನ್ನು ಐದಕ್ಕಿ ಮಾರಯ್ಯ ತನ್ನ ಕಾಯಕ ತತ್ವದ ಈ ವಚನದಲ್ಲಿ ತಿಳಿಯಪಡಿಸಿದ್ದಾರೆ. ಅರ್ಥವಾಯ್ತಾ ಮಕ್ಕಳೇ? ನಂತರ ಮುಂದಿನ ವಚನವನ್ನು ನಾವು ಈಗ ಅಭ್ಯಾಸ ಮಾಡೋಣ. ಮುಂದಿನ ವಚನ ಅಮುಗೆ ರಾಯಮ್ಮನ ವಚನ. ಯಾರ ವಚನ? ಅಮುಗೆ ಅಮುಗೆ ರಾಯಮ್ಮ. ಅಮುಗೆ ರಾಯಮ್ಮನ ವಚನ ಇದು ಪ್ರತಿಯೊಂದು ಜೀವಿಗೂ ಅದರದೇ ಆದಂಥ ವಿಶೇಷ ಗುಣಗಳನ್ನು ಪ್ರತಿಯೊಂದು ಜೀವಿಯೂ ಹೊಂದಿರುತ್ತೆ. ಪ್ರಾಣಿಗಳು ಹೊಂದಿರ್ತವೆ, ಪಕ್ಷಿಗಳು ಹೊಂದಿರ್ತವೆ. ಆದರೆ ಮನುಷ್ಯನಲ್ಲಿರುವಂತಹ ಗುಣ, ಅವನ ಬುದ್ಧಿಶಕ್ತಿಯನ್ನು ಬೇರೆ ಪ್ರಾಣಿಗಳು ಅನುಸರಿಸೋದಕ್ಕಾಗಲ್ಲ. ಬೇರೆ ಪ್ರಾಣಿಗಳನ್ನು ಮನುಷ್ಯ ಅನುಸರಿಸಬಹುದು, ಆದರೆ ಪ್ರಾಣಿಗಳಿಂದ ಇದು ಸಾಧ್ಯ ಇಲ್ಲ. ಮನುಷ್ಯನಲ್ಲಿ ವಿಶೇಷವಾಗಿ ಜ್ಞಾನ ಇರುತ್ತೆ, ಅರಿವಿರುತ್ತೆ, ಒಂದು ರೀತಿ ಕ್ರಮಬದ್ಧವಾದಂತಹ ಆಚಾರ ಇರುತ್ತೆ. ಮತ್ತೆ ಯಾವುದು ಸತ್ಯ, ಯಾವುದು ಮಿಥ್ಯ, ಒಳ್ಳೆಯ ಜ್ಞಾನ, ಒಳ್ಳೆಯ ತಿಳುವಳಿಕೆ ಯಾವುದು, ಸದಾಚಾರ ಯಾವುದು, ಇವೆಲ್ಲ ಪರಿಕಲ್ಪನೆ ಮನುಷ್ಯನಿಗಿದೆ, ಆದರೆ ಪ್ರಾಣಿಗಳಿಗಿಲ್ಲ. ತನ್ನ ಶ್ರೇಷ್ಠತೆಯನ್ನು ಅರಿತು ಮನುಷ್ಯ ಬದುಕಬೇಕು ಅನ್ನೋದನ್ನು ಅಮುಗೆ ರಾಯಮ್ಮನ ನಿಮಗೆ ಇಟ್ಟಿರ್ತಕ್ಕಂಥ ವಚನದಲ್ಲಿ ನಾವು ನೋಡಬಹುದು. ಅದಕ್ಕಿಂತ ಮುಂಚೆ ಅಮುಗೆ ರಾಯಮ್ಮನ ಪರಿಚಯವನ್ನು ಮಾಡಿಕೊಳ್ಳೋದಾದರೆ, ಅಮುಗೆ ರಾಯಮ್ಮನು ಕೂಡ ಅದೇ ಕಾಲದಲ್ಲಿ 1160ರಲ್ಲಿ ಅಂದರೆ 12ನೇ ಶತಮಾನದಲ್ಲಿ ಇದ್ದಂತಹ ವಚನಕಾರ್ತಿಯರಲ್ಲಿ ಒಬ್ಳು. ಮಕ್ಕಳೇ, ಇದರಲ್ಲೇ ನಿಮ್ಗೆ ಅರ್ಥ ಆಗುತ್ತೆ ಅಂದು ಸ್ತ್ರೀಯರ ಸ್ಥಾನಮಾನಗಳು ಯಾವ ಮಟ್ಟಿಗಿದ್ವು ಅಂತಂದರೆ, ಸ್ತ್ರೀ ಮನೆಯಿಂದ ಹೊರಗೆ ಬರೋದೇ ಕಷ್ಟವಾಗಿತ್ತು. ಆದರೆ ಇಲ್ಲಿ ನಮ್ಮ ಶರಣ ಪಥ ಏನಿದೆ, ಶರಣ ಸಂಸ್ಕೃತಿ ಏನಿದೆ, ಅಥವಾ ಶಿವಶರಣರ ಕಟ್ಟ ಬಯಸಿದಂತಹ ಸಮಾಜ ವ್ಯವಸ್ಥೆ ಹೇಗಿದೆ ಅಂತಂದರೆ, ಸ್ತ್ರೀಯೂ ಕೂಡ ಶಿಕ್ಷಣವನ್ನು ಪಡೆದು, ಅಕ್ಷರ ಜ್ಞಾನವನ್ನು ಪಡೆದು, ಸಾಹಿತ್ಯವನ್ನು ರಚಿಸುವಲ್ಲಿ ಅವಳು ಕೂಡ ಹಿಂದೆ ಬಿದ್ದಿಲ್ಲ. ಯಾವ ಮಹಿಳೆ ನಮ್ಮ 12ನೇ ಶತಮಾನದ ವಚನ ಸಂಸ್ಕೃತಿಯಲ್ಲಿ ಬರುವಂತಹ ಮಹಿಳೆ ಅಥವಾ ಸ್ತ್ರೀ. ಅನೇಕ ಜನ ವಚನಕಾರ್ತಿಯರು ಕೂಡ ನಾವು ನೋಡ್ತೀವಿ. ವಚನಕಾರ್ತಿಯರನ್ನು ಅದರಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವಂತಹ ಹೆಸರು ಅಕ್ಕ ಮಹಾದೇವಿ, ಮುಕ್ತಾಯಕ, ನಾನಾ ಹೆಸರುಗಳು. ಅಮುಗೆ ರಾಯಮ್ಮ ಅಂತಹ ವಚನಕಾರ್ತಿಯಲ್ಲಿ ಒಬ್ಬಳು. ಈಕೆ ಸೊನ್ನಲಿಗೆಯವಳು. ಸೊನ್ನಲಿಗೆ ಅಂದರೆ ಈಗಿನ ಸೊಲ್ಲಾಪುರ ಬರುತ್ತಲ್ಲ ಅದು ಸೊನ್ನಲಿಗೆ. ಸೊನ್ನಲಿಗೆ ಅಂತಂದ್ರೆ ಈಗಿನ ಸೊಲ್ಲಾಪುರ. ಸೊನ್ನಲಿಗೆಯವಳು. ಪತಿಯ ಹೆಸರು ಅಮುಗೆ ದೇವಯ್ಯ ಅಂತ ಹೇಳಿ. ಅಮುಗೆ ಏನಕ್ಕೆ ಬಂತು ಅಂದರೆ ಅವರ ವೃತ್ತಿಯ ಅನುಕರಣೆಯಿಂದ. ಗೊತ್ತಿದೆಯಲ್ವ ನಿಮಗೆ, ಹಿಂದೆಲ್ಲ ಅವರ ಕಾಯಕಗಳನ್ನೇ ತಮ್ಮ ಹೆಸರಿನ ಮುಂದೆ ಇಟ್ಕೊಳ್ತಾ ಇದ್ರು. ಅಂದರೆ ನೇಯ್ಗೆ ಮಾಡ್ತಕ್ಕಂಥ ಕಾಯಕ, ಅಂದರೆ ಬಟ್ಟೆಗಳನ್ನು ನಿರ್ಮಿಸ್ತಕ್ಕಂಥ ಕಾಯಕ, ನೇಯ್ಕಾರರು ಅಂತ ಕರಿತೀವಲ್ವಾ, ಅಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ರು. ಈಕೆಯ ವಚನಗಳ ಅಂಕಿತ ಅಮುಗೇಶ್ವರ. ಅಮುಗೇಶ್ವರ. ಅಮುಗೆ ರಾಯಮ್ಮನ ವಿಶಿಷ್ಟತೆ ಎಂತದಪ್ಪ ಅಂತಂದ್ರೆ, ಒಂದು ರೀತಿ ಪ್ರಖರವಾದಂತಹ ವಿಚಾರವಂತಿಕೆ ಅವಳ ವಚನಗಳಲ್ಲಿದೆ. ಮತ್ತೆ ಸಮಾಜದ ಬಗ್ಗೆ
ವಿಶೇಷವಾದಂಥ ಆಸಕ್ತಿ ಇದೆ, ಕಳಕಳಿ ಇದೆ. ಜೀವನ ಅಂತಂದರೆ ಅದನ್ನು ವಿಭಿನ್ನವಾಗಿ ನೋಡಬೇಕು, ಚಿಂತಿಸಿ ಜೀವನವನ್ನು ನೋಡಬೇಕು ಅಂತ ವಚನದ ರಚನೆ ಮಹಾಕಾಯಕವನ್ನು ಅಮ್ಮುಗೆ ರಾಯಮ್ಮ ರೂಢಿಸಿಕೊಂಡಂಥವಳು. ಗಂಡು ಹೆಣ್ಣು ಎನ್ನುವಂತಹ ಭೇದ ಭಾವಗಳು ವಚನಕಾರರಲ್ಲಿ ಇರಲಿಲ್ಲ. ಯಾವುದೇ ಚೌಕಟ್ಟಿಗೆ, ಅಂದರೆ ಹಿಂದಿನ ಪದ್ಧತಿಯಲ್ಲಿ ಸ್ತ್ರೀಯನ್ನು ಒಂದು ಚೌಕಟ್ಟಿಗೆ ಒಳಪಡಿಸಿ ಮೂಲೆ ಗುಂಪಾಗಿಸ್ತಕ್ಕಂಥ ಆ ಕಾಲದಲ್ಲೂ ಆ ಚೌಕಟ್ಟಿಗೆ ಒಳಪಡದಂತೆ ಗಂಡಿನ ಸಮಾನವಾಗಿ ಸಮಾನ ತತ್ವದ ಆಧಾರದಿಂದ ಆ ಧೋರಣೆಗಳಿಂದ ತನ್ನ ವಚನಗಳನ್ನು ನಿರ್ಮಿಸಿದಂಥವಳು ನಮ್ಮ ಶಿವಶರಣೆ ಅಮ್ಮುಗೆ ರಾಯಮ್ಮ. ಅವಳ ವಚನಗಳಲ್ಲಿ ನಾವು ಅವುದನ್ನು ನೋಡಬಹುದು. ಅಂತ ಅಮ್ಮುಗೆ ರಾಯಮ್ಮನ ವಚನವನ್ನು ನಾವೀಗ ಪಠ್ಯದಲ್ಲಿ ಅಮ್ಮುಗೆ ರಾಯಮ್ಮನ ವಚನವನ್ನು ನೋಡ್ಕೊಳ್ಳಿ. ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೇ, ಆಡಿನ ಮರಿ ಆನೆಯಾಗಬಲ್ಲದೆ. ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೇ, ಆಡಿನ ಮರಿ ಆನೆಯಾಗಬಲ್ಲದೆ. ಸೀಳನಾಹಿ ಸಿಂಹದ ಮರಿಯಾಗಬಲ್ಲುದೆ, ಅರಿವು ಆಚಾರ ಸಮ್ಯ ಜ್ಞಾನವನರಿಯದೆ. ಸೀಳನಾಹಿ ಸಿಂಹದ ಮರಿಯಾಗಬಲ್ಲುದೆ, ಅರಿವು ಆಚಾರ ಸಮ್ಯ ಜ್ಞಾನವನರಿಯದೆ. ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ, ಮುಖವ ನೋಡಲಾಗದು ಅಮುಗೇಶ್ವರ. ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ, ಮುಖವ ನೋಡಲಾಗದು ಅಮುಗೇಶ್ವರ. ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೇ, ಆಡಿನ ಮರಿ ಆನೆಯಾಗಬಲ್ಲುದೇ. ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೇ, ಆಡಿನ ಮರಿ ಆನೆಯಾಗಬಲ್ಲದೆ. ಸೀಳನಾಹಿ ಸಿಂಹದ ಮರಿಯಾಗಬಲ್ಲುದೆ, ಅರಿವು ಆಚಾರ ಸಮ್ಯ ಜ್ಞಾನವನರಿಯದೆ. ಸೀಳನಾಹಿ ಸಿಂಹದ ಮರಿಯಾಗಬಲ್ಲುದೆ, ಅರಿವು ಆಚಾರ ಸಮ್ಯ ಜ್ಞಾನವನರಿಯದೆ. ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ, ಮುಖವ ನೋಡಲಾಗದು ಅಮುಗೇಶ್ವರ. ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ, ಮುಖವ ನೋಡಲಾಗದು ಅಮುಗೇಶ್ವರ. ಮುಖವ ನೋಡಲಾಗದು ಅಮುಗೇಶ್ವರ. ಅಮ್ಮುಗೆ ರಾಯಮ್ಮನ ಈ ವಚನವನ್ನು ನಾವು ನೋಡಿದಾಗ ಪ್ರತಿಯೊಂದು ಪ್ರಾಣಿಗೂ, ಪ್ರತಿಯೊಂದು ಪಕ್ಷಿಗೂ, ಈ ಜಗದ, ಈ ವಿಶ್ವದ ಪ್ರತಿಯೊಂದು ಜೀವಿಗೂ ತನ್ನದೇ ಆದಂಥದ ವೈಶಿಷ್ಟ್ಯತೆ ಇರೋದನ್ನು ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಒಂದೊಂದು ವಿಶಿಷ್ಟತೆ, ಒಂದೊಂದು ರಕ್ಷಣೆಯನ್ನು, ತನ್ನನ್ನು ತಾನು ರಕ್ಷಣೆಯನ್ನು ಮಾಡಿಕೊಳ್ಳೋ ಮಾರ್ಗ, ಇವೆಲ್ಲ ಬೇರೆ ಬೇರೆ ಆಗಿರ್ತವೆ, ಹೌದಲ್ವಾ. ಎತ್ತುಗಳಿಗೆ, ಎಮ್ಮೆಗಳಿಗೆ, ಜಿಂಕೆ ಅವಕ್ಕೆಲ್ಲ ತಮ್ಮ ಪ್ರಾಣ ರಕ್ಷಣೆಗೆ ಕೋಡಿರುತ್ತೆ. ಹಾವುಗಳಿಗೆ ವಿಷದ ಹಲ್ಲುಗಳಿರ್ತಾವೆ, ಪಕ್ಷಿಗಳಿಗೆ ರೆಕ್ಕೆ ಕೊಕ್ಕುಗಳಿರ್ತಾವೆ, ಅಂದರೆ ತಪ್ಪಿಸ್ಕೊಳ್ಳೋದಕ್ಕೆ, ತನ್ನ ಪ್ರಾಣವನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಮನುಷ್ಯನಿಗೆ ಅಪಾರವಾದಂತಹ ಬುದ್ಧಿಶಕ್ತಿ ಇದೆ. ಆನೆಗಳಿಗೆ ಬಲವಾದಂತಹ ಸೊಂಡ್ಲಿದೆ, ದೈತ್ಯ ದೇಹ ಇದೆ. ಹುಲಿ ಸಿಂಹಗಳಿಗೆ ಬಲಶಾಲಿಯಾದಂತಹ ದೇಹ, ಬಾಯಿ ಎಲ್ಲ ಇದೆ, ಹೌದಲ್ವಾ. ಮೀನು ಎಷ್ಟು ಸಲೀಸಾಗಿ ನೀರಿನಲ್ಲಿ ಈಜಾಡುತ್ತೆ, ಪಕ್ಷಿ ಎಷ್ಟು ಸಲೀಸಾಗಿ ಆಕಾಶದಲ್ಲಿ ಹಾರಾಡುತ್ತೆ. ಪ್ರತಿಯೊಂದು ಜೀವಿಲೂ ಒಂದೊಂದು ವಿಶಿಷ್ಟತೆಯನ್ನು ಭಗವಂತ ಇಟ್ಟಿದ್ದಾನೆ. ಹಾಗೆ ಮನುಷ್ಯನಲ್ಲೂ ಕೂಡ ವಿಶಿಷ್ಟತೆಯನ್ನು ಭಗವಂತ ಇಟ್ಟಿದ್ದಾನೆ, ಹೌದಲ್ವಾ. ಕಾಗೆ ಅಂದ ತಕ್ಷಣ ನಾವು ತಾತ್ಸಾರದಿಂದ ನೋಡ್ತೀವಿ, ಹೌದಲ್ವಾ. ಕಾಗೆ ಅಂದರೆ ಕಪ್ಪು ಬಣ್ಣ,
ಕಪ್ಪು ಅಂದರೆ ತಾತ್ಸಾರ. ಒಂದು ಕಡೆ ನಮ್ಮ ರಾಷ್ಟ್ರಪತಿಗಳಾಗಿದ್ದಂತಹ ಮಾಜಿ ರಾಷ್ಟ್ರಪತಿಗಳಾದಂತಹ ದಿವಂಗತ APJ ಅಬ್ದುಲ್ ಕಲಾಂರು ನೆನಪಿಗೆ ಬರ್ತಾರೆ. ಕಪ್ಪು ಕಪ್ಪು ಅಂಥೇಳಿ ಎಷ್ಟು ತಾತ್ಸಾರ ಮಾಡ್ತಾರೆ. ಆದರೆ ಅದೇ ಕಪ್ಪು ಹಲಗೆ ಅಲ್ಲವೇ ವಿದ್ಯಾರ್ಥಿಗಳ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡೋದು ಅಂತ. ಎಷ್ಟು ಸೊಗಸಾದಂತಹ ಮಾತು. ಕಪ್ಪು ಬಣ್ಣ ಪಕ್ಷಿ ಕಾಗೆ ಈ ನಾವು ಅಷ್ಟು ತಾತ್ಸಾರ ಮಾಡೋದಾದರೆ, ಈಗ ಹಂದಿಗಳು ಕಾಗೆಗಳು ಅಂದ ತಕ್ಷಣ ಏನೊಂದು ರೀತಿ ಅಸಡ್ಡೆಯಿಂದ ನೋಡ್ತೀವಿ ನಾವು. ಆದರೆ ಈ ಸಮಾಜದಲ್ಲಿ ಹೊಲಸನ್ನು ಶುದ್ಧೀಕರಿಸೋವೇ, ಹೊಲಸನ್ನು ತಿನ್ನೋದವೇ. ಎಲ್ಲ ಒಂದು ಪ್ರಾಣಿ ಸತ್ತು ಬಿದ್ದಿತ್ತು ಅಂತಂದರೆ ಯಾವ ಪಕ್ಷಿ ಪ್ರಾಣಿಗಳು ಅದನ್ನು ಮುಟ್ಲಿಲ್ಲ ಅಂತಂದರೆ ಅದು ಗಬ್ಬು ನಾಟ ಹೊಡೆಯುತ್ತೆ, ಹೌದಲ್ವಾ? ಕಾಗೆಗಳು ಅವುಗಳನ್ನು ತಿನ್ನೋ ಕೆಲಸ ಅಂದರೆ ಈ ಸಮಾಜದಲ್ಲಿನ ಪ್ರಕೃತಿಯಲ್ಲಿನ ಹೊಲಸನ್ನು ತಿಂದು ತಾವು ಬದುಕ್ತವೆ, ಈ ಪ್ರಕೃತಿಯನ್ನು ಶುದ್ಧಗೊಳಿಸ್ತವೆ. ಅಂತಹ ಜೀವಿಗಳವು. ಆದರೂ ತಾತ್ಸಾರದಿಂದ ನೋಡ್ತೀವಿ. ಕಾಗೆ ಅದಕ್ಕೆ ಸೃಷ್ಟಿಯಲ್ಲಿ ಉತ್ತಮವಾದಂಥ ಧ್ವನಿ ಇಲ್ಲ. ಕಾಗೆಗೆ ಕಂಠ ಇದೆ, ಆದರೆ ಆ ಕಂಠದಲ್ಲಿ ಮಧುರತೆ ಇಲ್ಲ. ಅದೇ ರೀತಿ ಕಾಗೆಯಂತೆಯೇ ಕಾಣುವಂತಹ ಇನ್ನೊಂದು ಜೀವಿಗಿದೆ. ಯಾವ ಜೀವಿ ಅದು? ವೆರಿ ಗುಡ್. ಯಾವುದದು? ಕೋಗಿಲೆ. ಕಾಗೆ ಎಷ್ಟೇ ಕೂಗಿದ್ರು ಕೋಗಿಲೆ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಕಾಗೆಗೆ ಅದರದೇ ಆದಂತಹ ವಿಶಿಷ್ಟತೆ ಇದ್ರೆ, ಕೋಗಿಲೆಗೆ ಸುಮಧುರವಾದಂತಹ ಕಂಠ ಇದೆ. ವಸಂತ ಕಾಲದ ಚಿಗುರಿನ ಪ್ರೇರಣೆ ಕೋಗಿಲೆಗೆ ಸಿಗುತ್ತೆ. ಸುಲಲಿತವಾಗಿ, ಸುಮಧುರವಾಗಿ, ಸುಶ್ರಾವ್ಯವಾಗಿ ಇಂಪಾದ ದನಿಯನ್ನ ಪರಿಸರಕ್ಕೆ ಅರ್ಪಿಸುತ್ತೆ ತಾನು ಕೂಗುವುದರ ಮೂಲಕ. ಅಂತಹ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ, ಹೌದಲ್ವಾ? ಸಮಯ ಆಯಿತು. ಮುಂದಿನ ತರಗತಿಯಲ್ಲಿ ನಾವು ಈ ವಚನವನ್ನು ಆರಂಭದಿಂದ ನೋಡೋಣ. ಅರ್ಥವಾಯ್ತಾ ಮಕ್ಕಳ? ಯಾವುದೇ ಸಂದೇಹ ಇದ್ದರೆ ಕೇಳಿ. ಧನ್ಯವಾದಗಳು.